कर तू शपथ, कर तू पहल भारत को स्वच्छ बनाने को। ले हाथ बढ़ा, हाथ मिला, अब नया परचम लहराने को। कर तू शपथ मोदी के संग भारत को स्वच्छ बनाने को। ले हाथ बढ़ा, मोदी के संग अब नया परचम लहराने को। हौसलों की उड़ानों से कर दे अब हम हर डगर सुंदर। नई सोच की सब नई कड़ी से, हाँ इसी घड़ी से अब जुड़ते चलो। अब समय है कर्ज चुकाने का, जो लिया उसे लौटाने का। निर्मल पावन ये धरती हर दिल तक बात जाने को। ಗ್ರಾಮ ಒಂದು ಕುಟುಂಬಿ ಹೊಂದಿರತಕ್ಕಂಥ ಒಂದು ಗ್ರಾಮ. ಈ ಗ್ರಾಮದ ವಿಶೇಷತೆ ಅಂದರೆ ಇಲ್ಲಿ ಮುಲ್ಲಾಮರಿ ಡ್ಯಾಮ್ ಇದ್ದು, ಹಾಗೂ ಈ ಗ್ರಾಮದ ಮಠವಾದ ಶ್ರೀ ಶಿವಲಿಂಗೇಶ್ವರ ಮಠ ಒಂದು ಪ್ರಸಿದ್ಧವಾದ ಮಠ. ಅದರ ಪೀಠಾಧಿಪತಿಯಾದ ಶ್ರೀ ವಿಶ್ವನಾಥ್ ದೇವರು ಇಲ್ಲೇ ಇದ್ದಾರೆ. ಅವರಿಗೂ ಕೂಡ ನಮಿಸುತ್ತಾ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕೃಷಿ ಮಹಾವಿದ್ಯಾಲಯದ ಇನ್ನೋರ್ವ ವಿದ್ಯಾರ್ಥಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇನ್ನೊಬ್ಬ ರೆಡ್ಡಿ ಕೂಡ ನಮ್ಮ ಸ್ಟಾಫ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಧನ್ಯವಾದ. ಹಾಗೂ ಗ್ರಾಮದ ಸಮಸ್ತ ಮುಖಂಡರಿಗೂ ನಾಗರಿಕರು. ಈ ನಾವು ಬಂದಿದ್ದ ಉದ್ದೇಶ ಅಂದರೆ, ಭಾರತ ದೇಶ ಮೂಲತಃವಾಗಿ ಗ್ರಾಮೀಣ ದೇಶವಾಗಿದ್ದು, ಏನಪ್ಪ ಅಂದ್ರೆ ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಅದಕ್ಕೆ ಸ್ವಚ್ಛತೆ ಮಾಡಿ ಅಂತ ನಮ್ಮ ವಿಶ್ವೇಶ್ವರಯ್ಯದಿಂದ ಒಂದು ಆರ್ಡರ್ ಇದೆ. ಅದಕ್ಕೇನಪ್ಪ ಅಂದ್ರೆ ನಮ್ಮ ಸ್ವಂತ ಊರಾದ್ರಿಂದ ನಾನು ಈ ಊರನ್ನು ಆಯ್ಕೆ ಮಾಡಿಕೊಂಡು ಒಂದು ಮುಖ್ಯರ ಅಪ್ಪಣೆಯಂತೆ ಅವರಿಗೆ ಮುಂಜಾನೆ ನಾವು ಕೋರ್ಕೊಂಡಿದ್ದೀವಿ. ಆಯ್ಕೆ ಬರಲಿ ಅಂತ ಹೇಳಿದ್ರು. ಅದಕ್ಕೇನಪ್ಪ ಅಂದ್ರೆ ಈ ಊರಾಗ ಸ್ವಚ್ಛತೆ ಒಂದು ಜಾಥಾ ಮಾಡಿ ಒಂದು ಕ್ರಿಯೇಟ್ ಮಾಡಿ ಇಲ್ಲೇನಪ್ಪ ಅಂದ್ರೆ ನಮ್ಮ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಇವತ್ತು ಸುಮಾರು ಒಂದು 2 ತಾಸು ಸ್ವಚ್ಛತೆ ಅಭಿಯಾನ ಬಗ್ಗೆ ಸ್ವಚ್ಛತೆನೂ ಮಾಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ನು ಮಾಡ್ತಾರೆ. ಈ ಸ್ವಚ್ಛತೆ ಬಗ್ಗೆ ಒಂದು ಭಾಳಷ್ಟು ಮುಖ್ಯತೆ ಅದ. ಯಾಕಪ್ಪ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು 80% ರೋಗಗಳು ನಾವು ಒಂದು ವೇಳೆ ಕೈ ಬಟ್ಟೆ ಚಂದ ಇಟ್ಕೊಂಡು ಚಂದ ಸ್ವಚ್ಛ ಇದ್ದೇವೆ 80% ರೋಗ ಏನಪ್ಪ ಅಂದ್ರೆ ನಾವು ತಡೆಗಟ್ಟಬಹುದು ಅಂತ ಹೇಳ್ತಾರೆ. ಅದಕ್ಕೇನಪ್ಪ ಅಂದ್ರೆ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಏನಪ್ಪ ಅಂದ್ರೆ ಸ್ವಚ್ಛತೆ ಬಗ್ಗೆ ಒಂದು ಮಾಹಿತಿ ಎಲ್ಲರಿಗೆ, ರೈತರಿಗೆ, ಸ್ಪೆಷಲಿ ಏನಪ್ಪ ಅಂದ್ರೆ ಹಳ್ಳಿಯಲ್ಲಿ ಒಂದು ಎಲ್ಲರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೇನಪ್ಪ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮೂರ ಮಿತ್ರರಿಗೆ ಇನ್ನೊಮ್ಮೆ ಏನಪ್ಪ ಅಂದ್ರೆ ನಾನು ತುಂಬ ಹೃದಯದ ಒಂದು ಧನ್ಯವಾದ ಹೇಳಕ್ಕೆ ಉದ್ದೇಶಿ ಅವರು ಒಂದೆರಡು ಮಾತಾಡಬೇಕು. ಪ್ರಾತಸ್ಮರಣೀಯ ಬಸವಾದಿ ಪ್ರಮಥರನ್ನು, ಶ್ರವಣೀಯ ಕಾರಣಿಕ ಪುರುಷರಾದ ಹಾನಗಲ್ ಕುಮಾರ ಮಹಾಸ್ವಾಮಿಗಳವರನ್ನು, ಬಸವ ಭೂಮಿಯ ಶಿವಯೋಗ ಚರಚಕ್ರವರ್ತಿಯಾಗಿರ್ತಕ್ಕಂಥ ಶಿವಲಿಂಗೇಶ್ವರರನ್ನು ಹೃದಯದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸ್ವಚ್ಛತಾ ಅಭಿಯಾನದಲ್ಲಿ ನಮ್ಮ ಈ ಊರಿನ ಗ್ರಾಮಸ್ಥರಿಗೆ ಈ ಸ್ವಚ್ಛತೆಯ ಬಗ್ಗೆ ಒಂದು ಅರಿವನ್ನು ಮೂಡಿಸಲು, ಜಾಗೃತಿಯನ್ನು ಮೂಡಿಸಲು ಕೃಷಿ ವಿದ್ಯಾಲಯದ ಎಲ್ಲ ಸಹೋದರ ವಿದ್ಯಾರ್ಥಿನಿಯರೇ ಹಾಗೂ ಅವರೊಂದಿಗೆ ಬಂದಿರತಕ್ಕಂಥ ಎಲ್ಲ ಗುರುವರ್ಗದವರೇ ಹಾಗೂ ನಮ್ಮ ಮಠದ ಪರಮ ಭಕ್ತರಾಗಿರ್ತಕ್ಕಂಥ ಮಹೇಶ್ ಹೊಳತ್ತು ಪಾಟೀಲ್ ಅವರೇ ಹಾಗೂ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಶಿವಲಿಂಗೇಶ್ವರ ಮಠದ ಹಿರಿಯರೇ, ಮಿತ್ರರೇ, ತಾಯಂದಿರೇ ಮತ್ತು ತಮ್ಮೆಲ್ಲರ ಪವಿತ್ರ ಮನುಷ್ಯ ಸುವ್ಯವಸ್ಥಿತವಾಗಿ ಬದುಕಬೇಕು ಮೊದಲಿಗೆ ಪ್ರಾಥಮಿಕ ಹಂತದೊಳಗೆ ಆತನಿಗೆ ಅವಶ್ಯವಾಗಿರತಕ್ಕಂಥದ್ದು ಸ್ವಚ್ಛತೆಯ ಜಾಗೃತಿ.
ಅವು ಭೌತಿಕವಾಗಿ ಪರಿಸರವನ್ನ ಎಷ್ಟು ಸ್ವಚ್ಛಂದವಾಗಿ ಇಟ್ಕೊಂಡು ಬದುಕ್ತಾನೋ ಅಷ್ಟು ಮಾನಸಿಕವಾಗಿ ಸುವ್ಯವಸ್ಥಿತವಾಗಿ ಬದುಕ್ತಾನ ಅಂತಕ್ಕಂಥದ್ದು ನಾವೊಂದು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಆದ ಕಾರಣ ನಾವು ನಮ್ಮ ಸುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೋಬೇಕು, ಕಸ ಬೀಳದಂಗೆ ಇಟ್ಕೋಬೇಕು, ಗಿಡಗಳನ್ನ ಬೆಳೆಸಬೇಕು. ಒಳ್ಳೆಯ ಪರಿಸರವನ್ನು ನಮ್ಮ ಸುತ್ತಲೂ ನಾವು ಇಟ್ಕೊಂಡಿದ್ದೀವಪ್ಪ ಅಂತಂದ್ರೆ ನಮ್ಮ ಮನಸ್ಸು ಕೂಡ ಬಹಳ ಒಳ್ಳೆಯ ಭಾವನೆಯಿಂದ ಕೂಡಿರ್ತದೆ. ಎಷ್ಟು ಹೊಲಸಿರ್ತದೋ ಅಷ್ಟು ನಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತದಿಂದ ಇರ್ತದೆ ಅಂತಕ್ಕಂಥ ನಾವೆಲ್ಲರೂ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಆದ್ದರಿಂದ ನೀವೆಲ್ಲರೂ ನಮ್ಮ ಗುಲಾಬಿ ಗ್ರಾಮಕ್ಕೆ ಬಂದು ಈ ಊರಿನ ವಾತಾವರಣ ಸ್ವಚ್ಛತೆ ಅಷ್ಟೇ ಅಲ್ಲ, ನಮ್ಮೂರಿನ ಎಲ್ಲ ಹಿರಿಯರ ಯುವಕರ ಅಕ್ಕ ತಂಗಿಯರೆಲ್ಲ ಮನಸ್ಸನ್ನು ಕೂಡ ಸ್ವಚ್ಛ ಮಾಡ್ಕೊಂಡು ಹೋಗ್ತೀರಿ ಅಂತಕ್ಕಂಥ ವಿಶ್ವಾಸದ ಮಾತನ್ನ ಈ ಸಂದರ್ಭದಲ್ಲಿ ಯಶಸ್ವಿಯಿಂದ ಮೂಡಿ ನಮ್ಮ ಈ ಹಳ್ಳಿಗಳ ದೇಶ ಇರ್ತಕ್ಕಂಥ ಭಾರತ ಇನ್ನೂ ಹೆಚ್ಚಿನ ಮಟ್ಟದೊಳಗೆ ಯುವಶಕ್ತಿಯ ಮೂಲಕ ಅಭಿವೃದ್ಧಿಯ ಪಥದಲ್ಲಿ ನಡೀಲಿ ಅಂತ ಹೇಳ್ತಾ ನಮ್ಮ ನಾಲ್ಕು ಮಾತನ್ನು ಮುಗಿಸ್ತೀವಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು, ಬದುಕು ಬಲುಹಿನ ನಿಧಿಯು ಸದಭಿಮಾನದ ಗೂಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ರಾಜನ್ಯರಿಪು ಪರಶುರಾಮನಮ್ಮನ ನಾಡು, ರಾಜನ್ಯರಿಪು ಪರಶುರಾಮನಮ್ಮನ ನಾಡು. ಆ ಜಲಧಿಯನೆ ಜಿಗಿದ ಹನುಮನುದಿಸಿದ ನಾಡು. ಓಜೆಯು ಮೆರೆದರ ಸುಗಳ ಸಾಹಸದ ಸೂಡು, ತೇಜವನು ನಮಗೀವ ವೀರ ವೃಂದದ ಬೀಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಲೆಕ್ಕಿಗಮಿದಾಕ್ಷರರು ಬೆಳೆದು ಮೆರೆದಿಹ ನಾಡು. ಜಕ್ಕಣನ ಶಿಲ್ಪಿ ಕಲೆಯ ಚರಿಯ ಕರುಗೋಡು. ಚೊಕ್ಕ ಮತಗಳ ಸಾರಿದವರಿಗಿದು ನೆಲೆವೀಡು. ಬೊಕ್ಕಸದ ಕಣಜ ವೈವಿಧ್ವತೆಗಳ ಕಾಡು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಪಾವನೆಯರ ಕೃಷ್ಣೆ ಭೀಮೆಯರ ತಾಯ್ನಾಡು. ಪಾವನೆಯರ ಕೃಷ್ಣೆ ಭೀಮೆಯರ ತಾಯ್ನಾಡು. ಕಾವೇರಿ ಗೋದೆಯರು ಮೈದಳೆವನಲು ನಾಡು. ಆವಗಂ ಸ್ಫೂರ್ತಿಸುವ ಕಪಿಗರ ನಡೆ ಮಾಡು. ಕಾವಗದುಗಿನ ವೀರ ನಾರಾಯಣನ ಬೀಡು. ಉದಯವಾಗಲಿ ನಮ್ಮ
ಚೆಲುವ ಕನ್ನಡ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ